हाय फ्रेंड्स, ನೀವೆಲ್ಲರೂ ಹೇಗಿದ್ದೀರಾ? आप सब लोग कैसे हैं? ನಾನು ಚೆನ್ನಾಗಿದ್ದೀನಿ, ಮೈ ठीक हूँ। ನಾವು ಈ ಕ್ರಿಯಾಪದಗಳನ್ನು ಕಲ್ತಿದ್ದೀವಿ. ಮಾಡು, ಮಾಡಬೇಡ, ತಿನ್ನು, ತಿನ್ನಬೇಡ, ಕುಡಿ, ಕುಡಿಬೇಡ, ಕಲಿ, ಕಲಿಬೇಡ. ಅದನ್ನೇ ನಾವು ಈ ರೀತಿ ಬಳಸಬೇಕಂದ್ರೆ ಮಾಡಿಸು, ಮಾಡಿಸ್ಬೇಡ, ಕೆಲಸ ಮಾಡಿಸು, ಕೆಲಸ ಮಾಡಿಸ್ಬೇಡ, ತಿನ್ನಿಸು, ತಿನ್ನಿಸ್ಬೇಡ, ಕುಡಿಸು, ಕುಡಿಸ್ಬೇಡ, ಕಲಿಸು, ಕಲಿಸ್ಬೇಡ. ಈ ಪದಗಳನ್ನು ಹಿಂದಿಯಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಈ ದಿನ ಕಲಿಯೋಣ. ಈ ವಿಡಿಯೋನ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮಾಡು ಕ್ರಿಯಾಪದ, ಇದನ್ನು ಹಿಂದಿಯಲ್ಲಿ ಕರೋ. ಮಾಡು ಅಂದರೆ ಏಕವಚನದಲ್ಲಿ ಹೇಳ್ತಿದ್ದೀವಿ, ಆಗ ಕರೋ. ಅದೇ ಮಾಡಿ ಅಥವಾ ಮಾಡ್ರಿ ಬಹುವಚನದಲ್ಲಿ ಅಥವಾ ನಾವು ಗೌರವದಿಂದ ಹೇಳಬೇಕಾದ್ರೆ ಇದನ್ನು ಕೀಜಿಯೇ. ಕೆಲಸ ಮಾಡು, ಕೆಲಸ, ಇದನ್ನು ಹಿಂದಿಯಲ್ಲಿ ಕಾಮ್. ಕೆಲಸ ಮಾಡು, ಕಾಮ್ ಕರೋ. ಕೆಲಸ ಮಾಡಿ ಅಥವಾ ಮಾಡ್ರಿ, ಕಾಮ್ ಕೀಜಿಯೇ. ಮಾಡಬೇಡ ಅಂತ ಹೇಳಿದಾಗ ಮಾಡಬೇಡ, ಬೇಡ ಅನ್ನೋದನ್ನು ನಾವು ಮತ್ತಂತ ಹಿಂದಿಯಲ್ಲಿ ಬಳಸ್ತೀವಿ. ಕ್ರಿಯಾಪದದ ಜೊತೆ ನಾವು ಯಾವಾಗ ಕನ್ನಡದಲ್ಲಿ ಬೇಡ ಅಂತ ಬಳಸ್ತೀವೋ ಆಗ ಹಿಂದಿಯಲ್ಲಿ ನಾವು ಮತ್ತಂತ ಬಳಸ್ತೀವಿ. ನಹಿ ಅಂತ ಕೂಡ ನೀವು ಬಳಸ್ಬೋದು, ಆದರೆ ನಾವು ಹೆಚ್ಚಾಗಿ ಮತ್ತಂತ ಬಳಸ್ತೀವಿ. ಬೇಡ ಮತ್. ಮಾಡಬೇಡ ಮತ್ ಕರೋ. ಮಾಡಬೇಡಿ ಮತ್ ಕೀಜಿಯೇ. ಕೆಲಸ ಮಾಡಬೇಡ, ಕಾಮ್ ಮತ್ ಕರೋ. ಕೆಲಸ ಮಾಡಬೇಡಿ, ಕಾಮ್ ಮತ್ ಕೀಜಿಯೇ. ಇದನ್ನೇ ನಾವು ಮಾಡಿಸು ಅಂತ ಹೇಳಿದಾಗ ಇದನ್ನು ಮಾಡಿಸು, ಕರ್ವಾವೋ. ಕರಾವೋ ಅಂತನಾದರೂ ನೀವು ಬಳಸ್ಬೋದು. ಕರಾವೋ, ಕರಾವೋ ಅಂತನಾದರೂ ಹೇಳ್ಬೋದು, ಕರ್ವಾವೋ ಅಂತನಾದರೂ ಹೇಳ್ಬೋದು. ಅದೇ ಮಾಡಿಸಿ ಅಥವಾ ಮಾಡಿಸ್ರಿ ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ಕರ್ವಾಯೇ. ಇದನ್ನು ನೀವು ಕರಾಯೇ ಈ ಥರನಾದರೂ ಬಳಸ್ಬೋದು. ಕರಾಯೇ, ಕರ್ವಾವೋ ಅಥವಾ ಕರಾವೋ, ಕರ್ವಾಯೇ ಅಥವಾ ಕರಾಯೇ. ಕೆಲಸ ಮಾಡಿಸು, ಕಾಮ್ ಕರ್ವಾವೋ. ಕೆಲಸ ಮಾಡಿಸಿ ಅಥವಾ ಕೆಲಸ ಮಾಡಿಸ್ರಿ, ಕಾಮ್ ಕರ್ವಾಯೇ. ಮಾಡಿಸ್ಬೇಡ, ಆಗ ಮತ್ ಕರ್ವಾವೋ. ಕೆಲಸ ಮಾಡಿಸ್ಬೇಡ, ಕಾಮ್ ಮತ್ ಕರ್ವಾವೋ. ಕೆಲಸ ಮಾಡಿಸ್ಬೇಡಿ ಅಥವಾ ಮಾಡಿಸ್ಬೇಡ್ರಿ ಅಂತ ಹೇಳಿದಾಗ ಕಾಮ್ ಮತ್ ಕರ್ವಾಯೇ. ಇಲ್ಲಿ ಬೇಡ ಅನ್ನೋದನ್ನು ಮತ್ತಂತ ಬಳಸ್ತೀವಿ. ಮಾಡು ಕರೋ, ಮಾಡ್ರಿ ಕೀಜಿಯೇ. ಮಾಡಬೇಡ ಮತ್ ಕರೋ, ಮಾಡಬೇಡಿ ಮತ್ ಕೀಜಿಯೇ. ಅದೇ ಮಾಡಿಸು, ಕರ್ವಾವೋ. ಮಾಡಿಸ್ರಿ, ಕರ್ವಾಯೇ. ಮಾಡಿಸ್ಬೇಡ ಮತ್ ಕರ್ವಾವೋ. ಮಾಡಿಸ್ಬೇಡಿ ಮತ್ ಕರ್ವಾಯೇ. ತಿನ್ನು, ಇದನ್ನು ಖಾವೋ. ಖಾವೋ ಏಕವಚನದಲ್ಲಾಯಿತು. ಅದೇ ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ತಿನ್ನಿ ಅಥವಾ ತಿನ್ನಿರಿ, ಖಾಯಿಯೇ. ತಿನ್ನಬೇಡ ಮತ್ ಖಾವೋ. ತಿನ್ನಬೇಡಿ ಮತ್ ಖಾಯಿಯೇ. ಅದನ್ನೇ ತಿನ್ನಿಸು ಅಂತ ಹೇಳಿದಾಗ ಇದನ್ನು ಖಿಲಾವೋ ಅಂತ ಬಳಸ್ತೀವಿ. ಖಿಲಾವೋ ಇದು ಏಕವಚನದಲ್ಲಾಯಿತು. ಅದೇ ತಿನ್ನಿಸಿ ಅಥವಾ ತಿನ್ನಿಸ್ರಿ ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ಖಿಲಾಯೇ. ಇಲ್ಲಿ ನೋಡಿ, ಇದನ್ನು ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ನಾವು ಏಕವಚನದಲ್ಲಿ ಹೇಳಬೇಕಾದ್ರೆ ಓ ಅಂತ ಬಳಸ್ತೀವಿ. ಅದೇ ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ಇ ಅನ್ನೋದು ಕಾಮನ್ನು. ಓ ಏಕವಚನದಲ್ಲಿ, ಇ ಅನ್ನೋದು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ಬಳಸ್ತೀವಿ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ತಿನ್ನಿಸು ಖಿಲಾವೋ. ತಿನ್ನಿಸಿ ಅಥವಾ ತಿನ್ನಿಸ್ರಿ ಖಿಲಾಯೇ. ಊಟ ತಿನ್ನಿಸು, ಊಟ ಖಾನಾ. ಖಾನಾ ಖಿಲಾವೋ. ಊಟ ತಿನ್ನಿಸಿ ಖಾನಾ ಖಿಲಾಯೇ. ಮಗುಗೆ ಊಟ ತಿನ್ನಿಸಿ. ಮಗುಗೆ, ಮಗು ಹಿಂದಿಯಲ್ಲಿ ಬಚ್ಚಾ. ಮಗುಗೆ ಅಂತ ಹೇಳಬೇಕಾದ್ರೆ ಬಚ್ಚಾ ಖೋ. ಗೆ ಅನ್ನೋದನ್ನು ನಾವು ಇಲ್ಲಿ ಖೋ ಅಂತ ಬಳಸ್ತೀವಿ. ಬಚ್ಚಾ ಖೋ. ಮಗುಗೆ ಊಟ ತಿನ್ನಿಸು, ಬಚ್ಚಾ ಖೋ ಖಾನಾ ಖಿಲಾವೋ. ರಮೇಶ್ಗೆ ಊಟ ತಿನ್ನಿಸು, ರಮೇಶ್ ಖೋ ಖಾನಾ ಖಿಲಾವೋ. ಅದೇ ತಿನ್ನಿಸಿ ಅಂತ ಹೇಳಬೇಕಾದ್ರೆ ಖಿಲಾಯೇ. ಮಗುಗೆ ಊಟ ತಿನ್ನಿಸಿ, ಬಚ್ಚಾ ಖೋ ಖಾನಾ ಖಿಲಾಯೇ. ಅದೇ ತಿನ್ನಿಸ್ಬೇಡ ಅಂತ ಹೇಳಿದಾಗ ಮತ್ ಖಿಲಾವೋ. ತಿನ್ನಿಸ್ಬೇಡ ಮತ್ ಖಿಲಾವೋ. ಅದೇ ತಿನ್ನಿಸ್ಬೇಡಿ ಅಥವಾ ತಿನ್ನಿಸ್ಬೇಡ್ರಿ ಮತ್ ಖಿಲಾಯೇ. ಕುಡಿ ಪಿಯೋ. ಕುಡೀರಿ, ಕುಡಿ ಏಕವಚನದಲ್ಲಾಯಿತು, ಪಿಯೋ. ಕುಡೀರಿ ಬಹುವಚನದಲ್ಲಿ ಅಥವಾ ಗೌರವದಿಂದ ಪೀಜಿಯೇ. ಟೀ ಕುಡಿ, ಚಾಯ್ ಪಿಯೋ. ಟೀ ಇದನ್ನು ಚಾಯ್, ಚಾಯ್ ಪಿಯೋ. ಟೀ ಕುಡೀರಿ, ಚಾಯ್ ಪೀಜಿಯೇ. ನೀರು ಕುಡಿ, ನೀರು ಇದನ್ನು ಹಿಂದಿಯಲ್ಲಿ ಪಾನಿ, ಪಾನಿ ಪಿಯೋ. ನೀರು ಕುಡೀರಿ, ಪಾನಿ ಪೀಜಿಯೇ. ಕುಡಿಬೇಡ ಅಂತ ಹೇಳಿದಾಗ ಮತ್ ಪಿಯೋ. ಇಲ್ಲಿ ಬೇಡ ಮತ್. ಕುಡಿಬೇಡ ಮತ್ ಪಿಯೋ. ಕುಡಿಬೇಡಿ ಮತ್
ಪೀಜಿಯೆ. ಅದೇ ಕುಡಿಸು ಅಂತ ಹೇಳಿದಾಗ ಕುಡಿಸು ಇದನ್ನು ಪಿಲಾವೋ, ಇದು ಏಕವಚನದಲ್ಲಾಯಿತು. ಅದೇ ಕುಡಿಸಿ ಅಥವಾ ಕುಡಿಸ್ರಿ ಇದನ್ನು ಪಿಲಾಯೆ. ಮಗುಗೆ ಹಾಲು ಕೊಡಿಸು, ಮಗು ಬಚ್ಚ, ಮಗುಗೆ ಅಂತ ಹೇಳಿದಾಗ ಬಚ್ಚಾಕೋ ಹಾಲು ಕುಡಿಸು, ಹಾಲು ದೂದ್. ಮಗುಗೆ ಹಾಲು ಕುಡಿಸು, ಬಚ್ಚಾಕೋ ದೂದ್ ಪಿಲಾವೋ. ಮಗುಗೆ ಹಾಲು ಕುಡಿಸಿ, ಬಚ್ಚಾಕೋ ದೂದ್ ಪಿಲಾಯೆ. ಅದೇ ಕುಡಿಸ್ಬೇಡ ಅಂತ ಹೇಳಿದಾಗ ಮತ್ ಪಿಲಾವೋ, ಕುಡಿಸ್ಬೇಡ ಮತ್ ಪಿಲಾವೋ. ಕುಡಿಸ್ಬೇಡಿ ಅಥವಾ ಕುಡಿಸ್ಬೇಡ್ರಿ ಮತ್ ಪಿಲಾಯೆ. ಕಲಿ ಸೀಖೋ, ಭಾಷೆ ಕಲಿ, ಭಾಷಾ ಸೀಖೋ. ಭಾಷೆ ಕಲಿ, ಭಾಷಾ ಸೀಖೋ. ಕಲಿರಿ ಗೌರವದಿಂದ ಅಥವಾ ಬಹುವಚನದಲ್ಲಿ ಬೇಕಾದರೆ ಸೀಖಿಯೆ, ಭಾಷೆ ಕಲಿರಿ, ಭಾಷಾ ಸೀಖಿಯೆ. ಕಲಿಬೇಡ ಮತ್ ಸೀಖೋ, ಕಲಿಬೇಡ ಮತ್ ಸೀಖೋ. ಕಲಿಬೇಡಿ ಅಥವಾ ಕಲಿಬೇಡ್ರಿ ಮತ್ ಸೀಖಿಯೆ. ಅದೇ ಕಲಿಸು ಅಂತ ಹೇಳಿದಾಗ ಸಿಖಾವೋ, ಭಾಷೆ ಕಲಿಸಿ, ಭಾಷಾ ಸಿಖಾವೋ. ಕಲಿಸ್ರಿ ಸಿಖಾಯೆ. ಇಲ್ಲಿ ನೋಡಿ ಓ ಓ ಓ ಕಾಮನ್ನು ಏಕವಚನದಲ್ಲಿ ಇದೆ. ಈ ಅನ್ನೋದು ಬಹುವಚನದಲ್ಲಿ ಅಥವಾ ಗೌರವದಿಂದ ಬಳಸ್ತೀವಿ. ಕಲಿಸ್ರಿ ಸಿಖಾಯೆ, ಭಾಷೆ ಕಲಿಸ್ರಿ, ಭಾಷಾ ಸಿಖಾಯೆ. ಕಲಿಸ್ಬೇಡ ಮತ್ ಸಿಖಾವೋ. ಕಲಿಸ್ಬೇಡಿ ಅಥವಾ ಕಲಿಸ್ಬೇಡ್ರಿ ಇದನ್ನು ಮತ್ ಸಿಖಾಯೆ. ಇದೇ ರೀತಿ ನೀವು ಬೇರೆ ಬೇರೆ ಕ್ರಿಯಾಪದಗಳನ್ನು ಬಳಸ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಮಾಡ್ಬೋದು. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.